ಅನುದಿನ ನಮ್ಮ ಜೀವಿತದಲ್ಲಿ ಹೆಂಗ್ ಪ್ರಾರ್ಥನೆ ಮಾಡ್ಕೋಬೇಕು ನಾವು ನೋಡೋಣ. ಯಾಕಂದ್ರೆ ಪ್ರಾರ್ಥನೆ ಭಾರಿ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಕೂಡ ಶಿಷ್ಯರಿಗೆ ಹೇಳ್ತಾನೆ, ನೀವು ಶೋಧನೆಗೆ ಒಳಗಾಗದೆ ಪ್ರಾರ್ಥನೆ ಮಾಡಿರಿ ಅಂತೇಳಿ. ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಬೋದು. ನಾವು ಅಪವಾದಿನ ಜಯಿಸ್ಬೇಕಂದ್ರೆ ಪ್ರಾರ್ಥನೆ ನಮಗೆ ಇಂಪಾರ್ಟೆಂಟ್. ಯಾಕಪ್ಪ ಪ್ರಾರ್ಥನೆ ಅಷ್ಟು ಇಂಪಾರ್ಟೆಂಟ್? ಹೆಂಗೆ ನಾವು ಅನುದಿನ ಪ್ರಾರ್ಥನೆ ಮಾಡ್ಕೋಬೇಕಂದ್ರೆ ನೋಡ್ರಿ, ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ದೇವರ ಮೇಲಿರುವ ಪ್ರೀತಿನ ನಾವು ವ್ಯಕ್ತಪಡಿಸ್ತೀವಿ. ಆ ಸಮಯ ದೇವ್ರ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡ್ತಿರುವಾಗ ದೇವ್ರ ಮೇಲಿರೋ ಪ್ರೀತಿನ ನಾವು ವ್ಯಕ್ತಪಡಿಸ್ತೀವಿ. ಅದು ಒಳ್ಳೆ ಸಮಯ ನಮಗೆ. ನಮ್ಮ ಪ್ರೀತಿನ ದೇವರಿಗೆ ವ್ಯಕ್ತಪಡಿಸುವಂತ ಸಮಯ ಪ್ರಾರ್ಥನೆ. ನೋಡ್ರಿ, ಈಗ ಯಾರನ್ನಾದ್ರೂ ನಾವು ಇಷ್ಟಪಟ್ಟಿರ್ತೀವಿ ಅನ್ನೋದು. ಈಗ ನಮ್ಮ ತಾಯಿ ಅಂದ್ರೆ ನಮ್ಗೆ ಇಷ್ಟ, ಅಪ್ಪ ಅಂದ್ರೆ ಇಷ್ಟ, ತಂದೆ ತಾಯಿ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಮ್ಗೆ ಅನಿಸ್ತಿದೆ ಅಂದ್ರೆ ಅರ್ಥ ಏನು? ಅವ್ರನ್ನಂದ್ರೆ ನಮ್ಗೆ ಇಷ್ಟ, ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಗೆ ಅನಿಸುತ್ತೆ. ಹೌದಾ ಇಲ್ಲ? ಅಂದ್ರೆ ಯಾರು ನಾವು ಪ್ರೀತಿ ಮಾಡ್ತೀವೋ ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಗೆ ಅನಿಸುತ್ತೆ. ಅದೇ ರೀತಿಯಲ್ಲಿ ನಾವು ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಟೈಮು ನಾವು ದೇವ್ರ ಹತ್ರ ಸ್ಪೆಂಡ್ ಮಾಡ್ಬೇಕಂತೇಳಿ ನಮಗೆ ಅನಿಸುತ್ತೆ. ಅದೇ ಪ್ರಾರ್ಥನೆ. ಆ ಪ್ರಾರ್ಥನೆನಲ್ಲೇ ನಾವು ನಮ್ಮ ಪ್ರೀತಿನ ದೇವರಿಗೆ ವ್ಯಕ್ತಪಡಿಸ್ಬೇಕು, ಮಾತಾಡ್ಬೇಕು. ನಮ್ಮ ಒಂದು ಎಲ್ಲ ವಿಷಯಗಳು ಆತನ ಹೇಳ್ಕೋಬೇಕು. ಈಗ ನಾವು ಯಾರನ್ನ ಇಷ್ಟಪಡ್ತಿರ್ತೀವೋ ಅವ್ರ ಹತ್ರ ಎಲ್ಲ ನಮ್ಮ ಬಾಧೆಗಳು ನಮ್ಮ ಎಲ್ಲ ಹೇಳ್ಕೊಳೋದು. ಯಾರು ಸಿಕ್ಕರೆ ಅವ್ರ ಹತ್ರ ಹೇಳ್ಕೊಳೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪ್ರತಿ ವಿಷಯ ಅನುದಿನ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿ ವಿಷಯ ಕೂಡ ನಾವು ದೇವ್ರ ಹತ್ರ ಹೋಗಿ ಹೇಳ್ಕೋಬೇಕು. ದೇವಾ, ಈ ರೀತಿ ಐತೆ, ಈ ರೀತಿ ಪರಿಸ್ಥಿತಿ, ಈ ರೀತಿ ಎಲ್ಲವೂ ಪ್ರತಿಯೊಂದನ್ನ ದೇವ್ರ ಹತ್ರ ನಾವು ಹೇಳ್ಕೋಬೇಕು. ಹೇಳ್ಕೊಂಡಾಗ ದೇವ್ರೇನ್ ಮಾಡ್ತಾನಂದ್ರೆ ನಮಗೆ ಕೌನ್ಸಿಲಿಂಗ್ ಮಾಡ್ತಾನೆ, ನಮಗೆ ಆಲೋಚನೆಗಳು ಕೊಡ್ತಾನೆ. ಸರ್, ಈಗ ಈ ರೀತಿಯ ನೀನು ಹೋಗ್ತಿದ್ದಿ ನೋಡೋದು ರಾಂಗ್ ಸ್ಟೆಪ್, ಆ ರೀತಿ ನೀನು ಹೋಗ್ಬೇಡ, ಈ ರೀತಿಯಾಗಿ ನಡಿ, ಇದು ಸರಿಯಾದ ದಾರಿ. ಈ ಕೆಲಸ ಮಾಡ್ತಿದೆಯಲ್ಲ, ಆ ಕೆಲ್ಸಕ್ಕೆ ನೀನು ಕೈ ಹಾಕ್ಬೇಡ, ಅದು ನಿನಗೆ ಉಪಯೋಗಕರ ಆದದ್ದಲ್ಲ, ಅದು ನಿನಗೆ ನಷ್ಟ ಕೊಡ್ತತೆ, ಆ ರೀತಿ ನೀನು ಹೋಗ್ಬೇಡ, ಈ ಮಾರ್ಗದಲ್ಲಿ ನೀನು ಹೋಗು. ಜ್ಞಾನ ಕೊಡ್ತಾನೆ, ಆಲೋಚನೆಗಳು ಕೊಡ್ತಾನೆ ದೇವರು, ನಮಗೆ ಸಲಹೆಗಳು ಕೊಡ್ತಾನ. ನಾವು ಪ್ರಾರ್ಥನೆಯಲ್ಲಿ ಆತನಲ್ಲಿ ಆ ಒಂದು ಸತ್ಸಂಬಂಧ ನಾವು ಇದ್ದಾಗ ದೇವ್ರು ನಮಗೆ ಆಲೋಚನೆಗಳು ಕೊಡ್ತಾನ. ಆ ರೀತಿ ನಡೀತಾನ. ಆ ಅನುಭವದಲ್ಲಿ ನಾವು ಬರಬೇಕು. ಅದಕ್ಕೆ ಬೈಬಲ್ ಕೂಡ ಒಂದು ಮಾತು ಹೇಳುತ್ತೆ. ಇರ್ಮಿಯ ಗ್ರಂಥವು 33ನೇ ಅಧ್ಯಾಯ 3ನೇ ವಚನದಲ್ಲಿ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚಾರಪಡಿಸುವೆನು. ನೀನ್ ನನ್ನ ಹತ್ರ ಕೇಳು, ನಿನಗೆ ಗೊತ್ತಿಲ್ಲದೆ ನಿನಗೆ ತಿಳಿಯದಿರುವ ಪ್ರತಿಯೊಂದನ್ನ ನಾನು ನಿನಗೆ ತಿಳಿಸ್ತೀನಿ. ನೀನು ಹೆಂಗೆ ನಡಿಬೇಕೋ ನಾನು ತಿಳಿಸ್ತೀನಿ, ನೀನು ಹೆಂಗೆ ಜೀವಿಸ್ಬೇಕೋ ನಾನು ತಿಳಿಸ್ತೀನಿ, ನಿನ್ನ ಮನೆ ನೀನು ಹೆಂಗೆ ಕಟ್ಕೋಬೇಕೋ ನಾನು ತಿಳಿಸ್ತೀನಿ. ಪ್ರತಿಯೊಂದು ಕೌನ್ಸಿಲಿಂಗ್ ನಾವು ದೇವ್ರ ಹತ್ರ ಪಡಿಬೇಕು. ಆತನ ಆಲೋಚನೆಗಳು ಕೇಳಿ ನಾವು ನಡೆಯುವಂಥವ್ರಾಗಿರ್ಬೇಕು. ಅದು ನಮಗೆ ಆಶೀರ್ವಾದಕರವಾದ, ನಮ್ಮ ಜೀವಿತದ ಆಶೀರ್ವಾದ ಅದು. ಮೊದಲನೇದಾಗಿ ಏನು? ನಾವು ಪ್ರಾರ್ಥನೆಯಲ್ಲಿದ್ದಾಗ ನಮ್ಮ ಪ್ರೀತಿನ ನಾವು ದೇವರಿಗೆ ವ್ಯಕ್ತಪಡಿಸುವಂತ ಅದು ಒಳ್ಳೆ ಸಮಯ. ಅದೇ ರೀತಿಯಲ್ಲಿ ಎರಡನೇದಾಗಿ ನಾವು ದೇವರು ನಮಗೆ ಮಾಡಿರೋ ಪ್ರತಿ ಮೇಲೆಗೆ ನಾವು ಕೃತಜ್ಞತಾ ಸ್ತುತಿಗಳನ್ನು ಕೃತಜ್ಞತೆ ಸ್ತುತಿ ಸಲ್ಲಿಸ್ಬೇಕು. ಯಾವಾಗಾದ್ರೂ ಪ್ರಾರ್ಥನೆಯಲ್ಲಿ ಕುತ್ಕೊಂಡಾಗ ನಮ್ಮ ಜೀವಿತದ ಏನ್ ಕಷ್ಟಗಳಿದಾವೋ, ಏನ್ ಬಾಧೆಗಳಿದಾವೋ ಅವನ್ನೆಲ್ಲ ಹೇಳೋದಲ್ಲ. ನಮಗೆ ದೇವ್ರು ಏನು ಮೇಲು ಮಾಡಿದನೋ ಅದನ್ನು ಕೂಡ ನಾವು ಪ್ರಾರ್ಥನೆಯಲ್ಲಿ ನೆನೆಸಿ ಅದು ಕೃತಜ್ಞತಾ ಸ್ತುತಿ ಸಲ್ಲಿಸ್ಬೇಕು. ದೇವಾ, ಇವತ್ತುವರೆಗೂ ನಾನು ನನ್ನ ಕುಟುಂಬ ಜೀವಂತವಾಗಿದ್ದೀವಿ ಅಂದ್ರೆ ಕೇವಲ ನಿನ್ನ ಕೃಪೆ. ಎಷ್ಟೋ ಕಷ್ಟಗಳಲ್ಲಿ, ಎಷ್ಟೋ ಅಪಾಯಗಳಲ್ಲಿ ದೇವ್ರು ನಮ್ಮನ್ನು ತಪ್ಪಿಸಿದಾನೆ. ಅದನ್ನ ನಾವು ನೆನೆಸ್ಬೇಕು. ನೆನೆಸಿ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ಬೇಕು. ಅದಕ್ಕೆ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಈ ಮಾತು ಇದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಕೃತಜ್ಞತಾ ಸ್ತುತಿಗಳನ್ನು ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ತಿಳಿಸ್ಬೇಕಂತ. ಆಮೇನ್, ಹಲ್ಲೆಲೂಯಾ. ದೇವ್ರು ಮಾಡಿರೋ ಮೇಲೂ ಮರಿಬಾರ್ದು. ಅದನ್ನು ಖಚಿತವಾಗಿ ದೇವ್ರ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ಬೇಕು. ಅಕೃತಜ್ಞತರಾಗಿ ನಾವು ಜೀವಿಸ್ಬೇಕು. ಈಗ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಈ ರಕ್ಷಣೆ ಕೊಟ್ಟಿರೋದೇ ನಮ್ಗೆ ಗొప్ప ಮೇಲಿದು. ಪರಲೋಕನೇ ನಮಗೆ ಸ್ವಾಸ್ಥ್ಯವಾಗಿ ದೇವ್ರು ಕೊಟ್ಟಾನ. ಇಷ್ಟು ಗొప్ప ಮೇಲು ದೇವ್ರು ನಮಗೆ ಮಾಡಿ ನಮಗೆ ಬರುವಂತ ಶಿಕ್ಷಣ ಆತವರು ನಮ್ಮ ರಕ್ಷಣೆದಲ್ಲಿ ನಡೆಸಿದಾಗ ಇದಕ್ಕೆ ನಾವು ಎಷ್ಟು ಕೃತಜ್ಞತೆಯಾಗಿ ನಾವು ಜೀವಿಸ್ಬೇಕು ಹೇಳ್ರಿ.
ಕೃತಜ್ಞತೆ ನಾವು ಸಲ್ಲಿಸ್ಬೇಕು ದೇವರಿಗೆ. ದೇವಾ, ನಾನು ನಿನಗೆ ಸಾಕ್ಷಿಯಾಗಿ ಜೀವಿಸ್ತೀನಪ್ಪ, ಈ ರಕ್ಷಣೆ ನಾನು ಕೊನೆವರೆಗೂ ನಾನು ಕಾಪಾಡ್ಕೊಂತೀನಯ್ಯ, ನೀನು ನನಗೆ ಸಹಾಯ ಮಾಡು. ಸಾಕ್ಷಿಯಾಗಿ ನಿನ್ನ ರಾಕಡವರೆಗೂ ನಿನ್ನ ಚಿತ್ತಾನುಸಾರವಾಗಿ ನಾನು ಜೀವಿಸ್ತೀನಿ, ನಿನಗೆ ಕೃತಜ್ಞತೆಯಾಗಿ ನಾನು ಜೀವಿಸ್ತೀನಿ ಅಂತೇಳಿ ನಾವು ಆ ಕೃತಜ್ಞತೆ ಸಲ್ಲಿಸ್ಬೇಕು ದೇವರಿಗೆ. ಒಂದನೇದಾಗಿ ದೇವರ ಪ್ರೀತಿನ ನಾವು ಪ್ರಾರ್ಥನೆಯಲ್ಲಿ ವ್ಯಕ್ತಪಡಿಸ್ಬೇಕು. ಅದೇ ರೀತಿಯಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ಮೂರನೇದಾಗಿ ದೇವರ ದಯ ಕೋರಬೇಕು, ದೇವರ ಕರುಣೆ ಕೋರಬೇಕು, ಕೃಪೆ ಕೋರಬೇಕು. ನಾವು ಮಾಡಿರೋ ಪ್ರತಿ ತಪ್ಪುಗಳನ್ನ, ಪ್ರತಿ ಪಾಪನ ದೇವ್ರ ಮುಂದೆ ಒಪ್ಕೋಬೇಕು. ದಿನ 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 ಒಪ್ಕೋಬೇಕು. ನಾವು ಅದು ಸಣ್ಣದಾಗಿರ್ಲಿ, ನಾವು ದೇವ್ರ ಮುಂದೆ ಒಪ್ಕೋಬೇಕು, ಪಶ್ಚಾತ್ತಾಪ ಪಡ್ಬೋದು, ರಿಪೆಂಟೆನ್ಸ್ ಆಗಬೇಕು ದೇವ್ರ ಹತ್ರ. ದೇವರಿಗೆ ನಮಗೆ ಸಮಾಧಾನ ಇರಬೇಕು. ಅಥವಾ ನಮ್ಮ ಮಧ್ಯದಲ್ಲಿ ಪಾಪವು ಅಡ್ಡ ಇರಬಾರ್ದು. ದಿನ 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 ನಾವು ಕ್ರಿಸ್ತ ರಕ್ತದಲ್ಲಿ ನಾವು ಶುದ್ಧೀಕರಿಸ್ಕೋಬೇಕು, ನಮ್ಮ ಪಾಪಗಳನ್ನ ಒಪ್ಕೋಬೇಕು. ಒಬ್ಬೊಬ್ರಿಗೆ ಏನು ಫೀಲಿಂಗ್ ಇರೋದಿಲ್ಲ, ತಾನು ತಪ್ಪು ಮಾಡ್ತಿದ್ರು ಕೂಡ ಅದೇನೋ ದೊಡ್ಡ ತಪ್ಪು ಮಾಡ್ತಿಲ್ಲ ಅನ್ನೋ ಫೀಲಿಂಗ್ನಲ್ಲಿ ನಡೀತಿರ್ತಾರ. ಆ ರೀತಿ ಇರಬಾರ್ದು. ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ನಮ್ಮ ಹೃದಯ ಅಲ್ಲಾಡ್ಬೇಕು. ಅಯ್ಯೋ, ನನ್ನ ದೇವ್ರ ವಿರುದ್ಧವಾಗಿ ನಾನು ಮಾತಾಡ್ಬಿಟ್ಟಲ್ಲ, ಅಯ್ಯೋ ನನ್ನ ದೇವ್ರ ವಿರುದ್ಧವಾಗಿ ಕೆಟ್ಟದ್ದು ನೋಡ್ಬಿಟ್ಟಲ್ಲ. ಏನೋ ಒಂದು ಸಣ್ಣ ತಪ್ಪು ಕೂಡ ಅದು ನಮ್ಮ ಮನಸ್ಸಿನಲ್ಲಿ ಅದು ಎಷ್ಟು ನಮಗೆ ಅದು ಇದು ಆಗ್ಬೇಕಂದ್ರೆ, ನಾನು ಯಾವಾಗ ಹೋಗಿ ದೇವ್ರ ಹತ್ರ ಪಶ್ಚಾತ್ತಾಪ ಪಡ್ಬೇಕು, ನಾನು ಯಾವಾಗ ಹೋಗಿ ದೇವ್ರ ಹತ್ರ ನಾನು ರಿಪೆಂಟೆನ್ಸ್ ಆಗ್ಬೇಕು, ಸಮಾಧಾನ ಆಗ್ಬೇಕು ಅನ್ನೋ ಆ ಒಂದು ಮನಸ್ಸು ನಮ್ಮಲ್ಲಿ ಬರಬೇಕು. ಆ ರೀತಿ ನಾವು ಜೀವಿಸುವಂಥವ್ರಾಗಿರ್ಬೇಕು, ಆ ರೀತಿ ರಿಪೆಂಟೆನ್ಸ್ ಆಗಿರ್ಬೇಕು, ಆ ರೀತಿ ದೇವ್ರ ಕೃಪೆನ ಹೊಂದ್ಕೊಂತವ್ರಾಗಿರ್ಬೇಕು, ಹೊಂದ್ಕೋಬೇಕು ನಾವು ಆ ರೀತಿ. ಅದಕ್ಕೆ ದಾವೀದನು ಕೂಡ ಕೀರ್ತನೆಯಲ್ಲಿ 32ನೇ ಕೀರ್ತನೆ 5ನೇ ಚರಣದಲ್ಲಿ ಈ ಮಾತು ಹೇಳತಾನೆ, ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು, ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿಬಿಟ್ಟಿ. ಇಲ್ಲಿ ದಾವೀದನ ಏನಂತ ಹೇಳ್ತಾನ, ನನ್ನ ಪ್ರತಿ ಪಾಪವು, ನನ್ನ ಪ್ರತಿ ದೋಷವು ನಾನು ನಿನಗೆ ಮರೆ ಮಾಡದೆ ನಾನು ನಿನಗೆ ತಿಳಿಸಿನ ಯಾಕೆ ಹೇಳ್ತಾನ. ದೇವ್ರು ಕೂಡ ಏನ್ ಮಾಡೋಣ, ಆ ಮನಸ್ಸನ್ನ ನೋಡಿ, ಆ ಪಶ್ಚಾತ್ತಾಪನ ನೋಡಿ ದೇವರು ಕೂಡ ಎಲ್ಲದನ್ನ ಕ್ಷಮಿಸಿಬಿಟ್ಟ ನಾನು. ಆಮೇನ್. ಈಗ ನಾವು ಯಥಾರ್ಥವಾಗಿ ನಾವು ಮಾಡಿರೋ ಪ್ರತಿ ತಪ್ಪುನ, ಪ್ರತಿ ಪಾಪನ ದೇವ್ರ ಮುಂದೆ ಒಪ್ಕೋಬೇಕು. ನಾವು ದಿನಾ ದಿನ ದೇವ್ರ ಕೃಪೆನ ಹೊಂದ್ಕೋಬೇಕು, ದೇವ್ರ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಆ ರೀತಿ ನಾವು ಪ್ರಾರ್ಥನೆ ಮಾಡುವಂಥವ್ರಾಗಿರ್ಬೇಕು. ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಪ್ರೀತಿ ನಾವು ವ್ಯಕ್ತಪಡಿಸ್ಬೇಕು. ಅದೇ ರೀತಿಯಲ್ಲಿ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ಬೇಕು. ದೇವ್ರು ಮಾಡೋರು ಪ್ರತಿ ಮೇಲೆಗೆ ಕೃತಜ್ಞತರಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು, ಕೃತಜ್ಞತೆ ಸ್ತುತಿ ಸಲ್ಲಿಸುವಂಥವ್ರಾಗಿರ್ಬೇಕು. ಅದೇ ರೀತಿಯಲ್ಲಿ ನಾವು ಮಾಡೋರು ಪ್ರತಿ ತಪ್ಪುನ ದೇವ್ರ ಸನ್ನಿಧಿಯಲ್ಲಿ ನಾವು ಒಪ್ಕೋಬೇಕು, ಅದನ್ನ ಕೃಪೆ ಹೊಂದ್ಕೋಬೇಕು. ಅದೇ ರೀತಿಯಲ್ಲಿ ದೇವ್ರನ್ನ ನಾವು ಆರಾಧಿಸ್ಬೇಕು, ನಿತ್ಯವೂ ನಾವು ದೇವ್ರನ್ನ ಆರಾಧಿಸುವಂಥವ್ರಾಗಿರ್ಬೇಕು. ಪ್ರಾರ್ಥನೆಯಲ್ಲಿ ತನ್ನ ಸ್ತುತಿಸ್ಬೇಕು, ತನ್ನ ಘನಪಡಿಸ್ಬೇಕು, ತನ್ನ ಮಹಿಮೆಪಡಿಸ್ಬೇಕು. ಆತನ ನಾಮನ ನಾವು ವರ್ಣಿಸಿ ತನ್ನ ನಾಮನ ಮಹಿಮೆಪಡಿಸಿ ಆರಾಧಿಸುವಂಥವ್ರಾಗಿರ್ಬೇಕು, ಘನಪಡಿಸುವಂಥವ್ರಾಗಿರ್ಬೇಕು. ಈ ಅನುಭವದಲ್ಲಿ ನಾವು ನಡೆದಾಗ ದೇವರಿಗೆ ಸನ್ನಿಹಿತರಾಗ್ತೀವಿ, ದೇವರಿಗೆ ಹತ್ತಿರಾಗಿ ಆತನಲ್ಲಿ ಅಂಟಗಟ್ಟಬಡ್ತೀವಿ. ಅವಾಗ 100ರಷ್ಟು ಫಲ ಕೊಡ್ತೀವಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ನೋಡ್ರಿ ನಿಮ್ಮ ಅನುಭವಗಳು. ಹೌದು ಬ್ರದರ್, ನನ್ನ ಜೀವಿತವು ಒಂದು ಒಳ್ಳೆ ರೀತಿಯಲ್ಲಿ ನಡೀತಿದೆ, ನೀವೇ ಸಾಕ್ಷಿ ಹೇಳುತ್ತೆ.